ನನಿ ತನಿ ನನಿ ತಂದಾನೇ ನನಿ ತಾನ. ಪಶುಸಂಗೋಪನೆಯನ್ನು ಕೈಗೊಂಡು ರೈತರು ಹೆಚ್ಚಿನ ಲಾಭವನ್ನು ಪಡಿತಾ ಇದ್ದಾರೆ. ಪಶುಸಂಗೋಪನೆಗೆ ಅವಶ್ಯಕವಾದ ಮೇವನ್ನು ಸಹ ಹೆಚ್ಚು ಬೆಳೆಯಬೇಕಾಗುತ್ತೆ. ಮೇವಿನ ಬೆಳೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಹೈನುಗಾರಿಕೆಯಲ್ಲಿ ರಾಸುಗಳು ಆರೋಗ್ಯವಾಗಿದ್ದು ಹಾಲಿನ ಇಳುವರಿಯಲ್ಲಿ ಹೆಚ್ಚಳ ಕಾಣಬೇಕಾದರೆ ಅವುಗಳಿಗೆ ಪೂರೈಸುವ ಆಹಾರವು ಗುಣಮಟ್ಟದ್ದಾಗಿರಬೇಕು. ಅಂದರೆ ಹಸಿರು ಮೇವನ್ನು ಒದಗಿಸುವುದು ಅತ್ಯಗತ್ಯ. ಅಂತಹ ವಿವಿಧ ಮೇವಿನ ಬೆಳೆಗಳು ಮತ್ತು ತಳಿಗಳ ಕುರಿತು ಈಗ ತಜ್ಞರಿಂದ ತಿಳಿಯೋಣ. ಏಕದಳ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾದಂಥ ಬೆಳೆಗಳಂತಂತಂದರೆ ಮೇವಿನ ಮುಸ್ಕಿನ ಜೋಳ ಅಂತೇಳಿ. ಇದು ಸಾಮಾನ್ಯವಾಗಿ 70 ದಿನಕ್ಕೆ ಕಟಾವು ಬರ್ತದೆ. ಇದರಲ್ಲಿ ಒಂದು ಪ್ರಮುಖವಾದಂಥ ತಳಿ ಅಂತಂದರೆ ಆಫ್ರಿಕನ್ ಟಾಲ್ ಅಂತೇಳಿ ಈ ಒಂದು ತಳಿ. ಇಲ್ಲಿ ನಾವು ಒಂದು ಎಕರೆಗೆ ಇದನ್ನು ಸುಮಾರು 1 ಎಕರೆಗೆ 40 kg ಬಿತ್ತನೆ ಬೀಜ ನಾವು ಬಳಸಬೇಕಾಗುತ್ತೆ. ಅಂತರವನ್ನು 1 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಬೀಜನ ಬಿತ್ತಬೇಕಾಗುತ್ತೆ. ಇದನ್ನು ವರ್ಷ ಪೂರ್ತಿ ನಾವು ಎಲ್ಲ ಕಾಲದಲ್ಲೂ ಸಹ ಇದನ್ನು ಬೆಳಿಬೋದು. ಉತ್ತಮವಾದಂಥ ಗುಣಮಟ್ಟನ ನಾವು ಪಡಿಬೇಕು ಅಂದರೆ ಈ ಮೇವಿನ ಮುಸ್ಕಿನ ಜೋಳ ನಾವು ಮೊತ್ತದಲ್ಲಿ ಹಾಲು ತುಂಬುವಂತಲ್ಲಿ ನಾವು ಇದನ್ನು ಕಟಾವು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂಥ 70 ದಿನಗಳಲ್ಲಿ ಹಾಲು ತುಂಬತಕ್ಕಂಥ ಹಂತಕ್ಕೆ ಈ ಒಂದು ಬೆಳೆ ಬರ್ತದೆ. ಆ ಒಂದು ಟೈಮಲ್ಲಿ ನಾವು ಕಟಾವು ಮಾಡಿದ್ದೆ ಆದರೆ ಈ ಒಂದು ಬೆಳೆಯಲ್ಲಿ ಕಚ್ಚಾ ಸಸಾರಜನಕದ ಅಂಶ ಅಂತ ನಾವು ಏನು ಕರಿತೀವಿ ಅಂದರೆ ಮೇವಿನ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ. ಆ ಅಂಶ ಆ ಒಂದು ಹಂತದಲ್ಲಿ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಅಂದರೆ ಸಾಮಾನ್ಯವಾಗಿ 8ರಿಂದ 10% ಕಚ್ಚಾ ಸಸಾರಜನಕದ ಅಂಶ ಇರುತ್ತೆ. ಮತ್ತು ಒಣ ಪದಾರ್ಥ ಅಂಶ ಆ ಒಂದು ಸಮಯದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮೇವಿನ ಮುಸ್ಕಿನ ಜೋಳವನ್ನು ಹಾಲು ತುಂಬತಕ್ಕಂಥ ಹಂತದಲ್ಲಿ ಕಟಾವು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಅಂದರೆ ಈ ಒಂದು ಬೆಳೆಯ ಒಂದೊಂದು ವೈಶಿಷ್ಟ್ಯಗಳು ಅಂದರೆ ಈ ಒಂದು ಬೆಳೆ ರಸಮೇವು ತಯಾರಿಸಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಬೆಳೆ ಅಂತೇಳಿ ನಾನು ತಿಳಿಸ್ತೀನಿ. ಈ ಒಂದು ಬೆಳೆಯನ್ನು ನಾವು ನೀರಾವರಿ ಪ್ರದೇಶದಲ್ಲಿ ಬೆಳೆದಿದ್ದಾರೆ 1 ಎಕರೆಗೆ ಕೇವಲ 70 ದಿನದಲ್ಲಿ ನಾವು ಸುಮಾರು 30ರಿಂದ 35 ಟನ್ ಇಳುವರಿ ನಾವು ತಗೊಬೋದು. ಅದೇ ರೀತಿ ಖುಷ್ಕಿ ಆಶ್ರಯದಲ್ಲಿ ಮಳೆ ಸಕಾಲದಲ್ಲಿ ಮಳೆ ಆಯಿತು ಅಂದಾಗ ನಾವು ಎಕರೆಗೆ ಒಂದು 20ರಿಂದ 25 ಟನ್ ಹಸಿರು ಮೇವಿನ ಇಳುವರಿ ನಾವು ಪಡಿಬೋದು. ಅಲ್ಪಾವಧಿ ಮೇವಿನ ಬೆಳೆ ಅಂತ ಮೇವಿನ ಸಜ್ಜೆ ಅಂತೇಳಿ ಈ ಬೆಳೆ ಕೊಂಡೋಗಿ ನಾವು ವರ್ಷ ಪೂರ್ತಿ ಎಲ್ಲ ಕಾಲದಲ್ಲೂ ಸಹ ನಾವು ಬಿತ್ತನೆ ಮಾಡ್ಬೋದು. ಎಕರೆಗೆ 8ರಿಂದ 10 kg ಬಿತ್ತನೆ ಬೀಜವನ್ನು ಬಳಸಬೇಕಾಗುತ್ತೆ. ಇದರಲ್ಲಿ 3-4 ಪ್ರಮುಖವಾದಂಥ ತಳಿಗಳಿವೆ. ಒಂದು ದೀನಬಂಧು 49A ಅಂತೇಳಿ ಒಂದು ಪ್ರಮುಖವಾದಂಥ ತಳಿ. ಇನ್ನೊಂದು ನೀವು ನೋಡ್ತಾ ಇರ್ತಕ್ಕಂಥ ತಳಿ ಅಂತಂದರೆ ಬೇಬ್ ಬಾಜ್ರಾ 1 ಅಂತಕ್ಕಂಥದ್ದು, ಮತ್ತು ಇನ್ನೊಂದು ಜೈಂಟ್ ಬಾಜ್ರಾ 1 ಅಂತಕ್ಕಂಥ ತಳಿ. ಇದರ ಅವಧಿ ಬಂದು 50ರಿಂದ 60 ದಿನದಲ್ಲಿ ಇದು ಕಟಾವು ಬರ್ತದೆ. ಕಟಾವು ಮಾಡ್ತಕ್ಕಂಥ ಸಮಯ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಇದರಲ್ಲಿ 50% ಹೂ ಬಂದಾಗ 50% ಹೂ ಬಂದಾಗ ನಾವು ಇದನ್ನು ಕಟಾವು ಮಾಡಬೇಕಾಗುತ್ತೆ. ಆ ಒಂದು ಸಮಯದಲ್ಲಿ ಈ ಒಂದು ಬೆಳೆಯಲ್ಲಿ ಕಚ್ಚಾ ಸಸಾರಜನಕದ ಅಂಶ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಅಂದರೆ 8-9% ಅಷ್ಟು ಕಚ್ಚಾ ಸಸಾರಜನಕ ಅಂಶ ಇರುತ್ತೆ. ಹಾಗಾಗಿ ನಾವು ಬಿತ್ತನೆ ಮಾಡೋಂಥ 50ರಿಂದ 60 ದಿನಗಳಲ್ಲಿ ಅಥವಾ 50% ಗಿಡಗಳಲ್ಲಿ ಹೂ ಬಂದಾಗ ಈ ಒಂದು ಬೆಳೆಯನ್ನು ನಾವು ಕಟಾವು ಮಾಡಬೇಕಾಗುತ್ತೆ. ಸೊ 1 ಎಕರೆ ಪ್ರದೇಶದಲ್ಲಿ ನೀರಾವರಿ ಪ್ರದೇಶದಲ್ಲಿ ನಾವು ಎಕರೆಗೆ ಒಂದು 20ರಿಂದ 25 ಟನ್ ಹಸಿರು ಮೇವಿನ ಇಳುವರಿ ಪಡಿಬೋದು. ಈಗ ನೀವು ತೋರಿಸ್ತಕ್ಕಂಥ ಬೆಳೆ ಅಂತಂದರೆ ಮೇವಿನ ಜೋಳ ಅಂತೇಳಿ. ಮೇವಿನ ಜೋಳಗಳನ್ನು ವರ್ಷ ಪೂರ್ತಿ ಎಲ್ಲ ಕಾಲದಲ್ಲೂ ಸಹ ಈ ಒಂದು ಬೆಳೆಯನ್ನು ನಾವು ಬಿತ್ತನೆ ಮಾಡ್ಬೋದು. ನಾನು ಮೊದಲೇ ತಿಳಿಸಿದಾಗೆ ನಿಮಗೆ ಎಕರೆಗೆ 20 kg ಬಿತ್ತನೆ ಬೀಜನ ಬಳಸಬೇಕಾಗುತ್ತೆ. ಬಿತ್ತನೆ ಅಂತರ ಬಂದು 1 ಅಡಿ ಅಂತರದಲ್ಲಿ ಈ ಒಂದು ಬೆಳೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾದಂಥ ತಳಿಗಳಂದಾಗ MP ಚಾರಿ ಅಂತಕ್ಕಂಥ ಒಂದು ಪ್ರಮುಖವಾದಂಥ ತಳಿ ಇದೆ. ಈ ಬೆಳೆಗಳನ್ನು ನಾವು MP ಚಾರಿ ಅಂತಕ್ಕಂಥ ಒಂದು ತಳಿಯಿಂದ ನಾವು 2ರಿಂದ 3 ಬಾರಿ ಒಂದು ಸಲ ಬಿತ್ತನೆ ಮಾಡಿದಾಗ 2ರಿಂದ 3 ಬಾರಿ ಕಟಾವನ್ನು ಮಾಡ್ಬೋದು. ಒಂದು ಅಂಶವನ್ನು ನೀವು ಗಮನದಲ್ಲಿಡಬೇಕು. ಈ ಬೆಳೆ ನಾವು ಕಟಾವು ಮಾಡಬೇಕಂತಂದರೆ ಪೂರ್ಣ ಪ್ರಮಾಣದಲ್ಲಿ ಹೂ ಬಂದ ನಂತರ ಈ ಒಂದು ಬೆಳೆನ ನಾವು ಕಟಾವು ಮಾಡಬೇಕಾಗುತ್ತೆ. ಸೊ ಇದು ಪೂರ್ಣ ಪ್ರಮಾಣದಲ್ಲಿ ಹೂ ಬರಬೇಕಂದ್ರೆ ಸಾಮಾನ್ಯವಾಗಿ ಬಿತ್ತಿದ ನಂತರ 70 ದಿನ ಬೇಕಾಗುತ್ತೆ. ಅಂದರೆ ಬಿತ್ತಿದ 70 ದಿವಸದ ನಂತರ ಈ ಒಂದು ಬೆಳೆಯನ್ನು ನಾವು ಕಟಾವು ಮಾಡ್ತಕ್ಕಂಥದ್ದು ಸೂಕ್ತ. ಸೊ ಅದೇ ರೀತಿ ನಾವು ಮಾಡಿದ್ದೆ ಆದರೆ ಆ ಒಂದು ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಮೇವನ್ನು ನಾವು ಪಡಿಬೋದು. ಮತ್ತು ಈ ಬೆಳೆಯಲ್ಲಿ ಸ್ವಲ್ಪ ಸಕ್ಕರೆ ಅಂಶವೂ ಸಹ ಜಾಸ್ತಿ ಇರೋದ್ರಿಂದ ಜಾನುವಾರುಗಳು ಭಾಳ ಇಷ್ಟಪಡ್ತಕ್ಕಂಥ ಒಂದು ಬೆಳೆ ಇದು. ಸೊ ನೀರಾವರಿ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ 15-20 ಟನ್ ಎಕರೆಗೆ 15-20 ಟನ್ನನ್ನು 2 ಕಟಾವು ಮಾಡಿ ಈ ಒಂದು ಬೆಳೆಯನ್ನು ನಾವು ಪಡ್ಕೊಬೋದು. ಮಳೆಯಾಶ್ರಿತ ಪ್ರದೇಶದಲ್ಲಿ 8ರಿಂದ 10 ಟನ್ನನ್ನು ನಾವು ಪಡಿಬೋದು. ಸೊ ರೈತ ಬಾಂಧವರು ಮೇವಿನ ಅಭಾವ ಸಂದರ್ಭ ಬಂದಾಗ ಇಂಥ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಭಾಳ ಸೂಕ್ತ. ಬಹು ಕಟಾವು ಬಹುವಾರ್ಷಿಕ ಮೇವಿನ ಜೋಳ ಇದು ತಳಿ ಬಂದು CFS 29 ಅಂತೇಳಿ. ಈ ಬೆಳೆಯನ್ನು ನಾವು ವರ್ಷ ಪೂರ್ತಿ ಯಾವ ಕಾಲದಲ್ಲಾದ್ರೂ ನಾವು ಈ ಬೆಳೆಯನ್ನು ಬಿತ್ತನೆ ಮಾಡೋದು. ಒಂದು ಸಲ ನೀವು ಬಿತ್ತನೆ ಮಾಡಿದ್ರೆ ಈ ಒಂದು ಬೆಳೆಯನ್ನು ನಾವು 8ರಿಂದ 9 ವರ್ಷ ನಾವು ಇದನ್ನು ಕಾಪಾಡ್ಕೊಬೋದು ಇದನ್ನು. ಸೊ ಈ ಒಂದು ಬೆಳೆಯಲ್ಲಿ ನಾವು 1 ಎಕರೆಗೆ ಸಾಮಾನ್ಯವಾಗಿ 3ರಿಂದ 4 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅಂತರ ಬಂದು 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ಸೊ ಈ ಒಂದು ಬೆಳೆಯನ್ನು ನೀವು ಬಿತ್ತನೆ ಮಾಡಬೇಕಂದ್ರೆ 1 ಭಾಗ ಬೀಜ 3 ಭಾಗ ಮರಳು
ಅಂದರೆ 3 kg ಬೀಜಕ್ಕೆ 9 kg ಅಷ್ಟು ಮರಳು ಅಥವಾ ಮಣ್ಣನ್ನು ಮಿಶ್ರಣ ಮಾಡ್ಕೊಂಡು ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ಈ ಬಿತ್ತನೆ ಬೀಜ ಭಾಳ ಸಣ್ಣದಿರುತ್ತೆ, ಹಾಗಾಗಿ ನಾವು ಬಿತ್ತನೆ ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಸೊ ಈ ಒಂದು ಬೆಳೆಯನ್ನು ನಾವು ಕಟಾವು ಮಾಡಬೇಕು ಅಂತಂದರೆ ಈ ಒಂದು ಬೆಳೆಯಲ್ಲಿ ಸಹ ಪೂರ್ಣ ಪ್ರಮಾಣದಲ್ಲಿ ಹೂ ಬಂದಾಗ ಮಾತ್ರ ಈ ಒಂದು ಬೆಳೆ ನಾವು ಕಟಾವು ಮಾಡಬೇಕಾಗುತ್ತೆ. ಸೊ ಮೊದಲು ಬಿತ್ತಿದ ನಂತರ ಮೊದಲ ಕಟಾವು ಬರ್ತಕ್ಕಂಥದ್ದು 70 ದಿನ ಬೇಕಾಗುತ್ತೆ. ಅಂದರೆ ಬಿತ್ತಿದ 70 ದಿನಕ್ಕೆ ಮೊದಲನೇ ಕಟಾವು ಬರ್ತದೆ. ತದನಂತರದ ಕಟಾವು ಪ್ರತಿ 45 ದಿನಕ್ಕೊಮ್ಮೆ ಬರ್ತದೆ. ಅಂದರೆ ರೈತ ಬಾಂಧವರು ಒಂದು ಅಂಶವನ್ನು ಗಮನದಲ್ಲಿಟ್ಕೊಬೇಕು. ಈ ಒಂದು ಬೆಳೆ ಕಟಾವು ಮಾಡಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಹೂ ಬಂದ ನಂತರ ಕಟಾವು ಮಾಡಬೇಕು. ಒಂದು ಸಲ ನೀವು ಬಿತ್ತನೆ ಮಾಡಿದ್ರೆ ಸಾಮಾನ್ಯವಾಗಿ ಈ ಬೆಳೆ ನಾವು 8 ರಿಂದ 9 ವರ್ಷ ತನಕ ಸಹ ನಾವು ಈ ಬೆಳೆಯಿಂದ ಹಸಿರು ಮೇವನ್ನು ಪಡಿಬೋದು. ವಾರ್ಷಿಕವಾಗಿ ನಾವು 7 ರಿಂದ 8 ಬಾರಿ ಈ ಒಂದು ಬೆಳೆನ ನಾವು ಕಟಾವು ಮಾಡಬೇಕಾಗುತ್ತೆ. ಪ್ರತಿ ಕಟಾವಿನ ನಂತರ ಎಕರೆಗೆ ಒಂದು 15 ರಿಂದ 20 kg ಅಷ್ಟು ಸಾರಜನಕವನ್ನು, ಅಂದರೆ ನಾವು ಸಾರಜನಕ ಒದಗಿಸ್ತಕ್ಕಂಥ ರಸಗೊಬ್ಬರವನ್ನು ಕೊಡಬೇಕಾಗುತ್ತೆ. ನಾವು ಮೂಲ ಗೊಬ್ಬರವಾಗಿ ಎಕರೆಗೆ 90 kg ಸಾರಜನಕ, 50 kg ರಂಜಕ ಮತ್ತು 40 kg ಪೊಟ್ಯಾಷನ್ನ ಬಳಸ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಪ್ರತಿ ಎಕರೆಗೆ 4 ಟನ್ ಸಾವಯವ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಹೀಗೆ ತಜ್ಞರು ತಿಳಿಸಿದ ವಿವಿಧ ಮೇವಿನ ತಳಿಗಳಲ್ಲಿ ರೈತರು ತಮ್ಮ ಪ್ರದೇಶಕ್ಕೆ ಸೂಕ್ತ ತಳಿಯನ್ನ ಆಯ್ಕೆ ಮಾಡಿಕೊಂಡು ಬೆಳೆದುಕೊಳ್ಳಬಹುದು. ಇದರಿಂದ ಜಾನುವಾರುಗಳಿಗೆ ಅಗತ್ಯವಾದ ಗುಣಮಟ್ಟದ ಹಸಿರು ಮೇವನ್ನ ಒದಗಿಸಲು ಸಾಧ್ಯವಾಗಿ ಹಾಲಿನ ಇಳುವರಿಯಲ್ಲಿ ಗಣನೀಯ ಹೆಚ್ಚಳ ಕಾಣುತ್ತಾ ಹೈನುಗಾರಿಕೆಯಿಂದ ಆದಾಯ ಗಳಿಸಬಹುದಾಗಿದೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.